ತಂಗಿ ಎರಡು ದೇಹ ಒಂದೇ ಜೀವ. ಇನ್ನು ನನ್ನ ಮೇಲೆ ಕೋಪನಾ? ನಮ್ಮ ಮನೆಯವ್ರ ಆ ರೀತಿ ನಡ್ಕೋತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ರಮ್ಮಿ, ಅವರೆಷ್ಟೇ ಹಾರಾಡಿದ್ರು ನೀನೇ ನನ್ನ ಗಂಡ, ಸರಿನಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಯಿಸ್ಬಿಡ್ತೀನಿ. ಏನೋ ಏನೋ ಹೀಗೆ ಮಾತಾಡ್ತೀಯಾ? ನಿಮ್ಮ ಮನೆಯವರೇ ನಿನಗೆ ಶತ್ರುಗಳಾದ್ಮೇಲೆ ಹಾಗೇನೂ ಇಲ್ಲಪ್ಪ. ನೀನು ಬಡವ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ. ಆದರೆ ನಮ್ಮಣ್ಣ ದಿನೇಶ್ ಇದ್ದಾನಲ್ಲ, ನನಗೆ ಅವನ ಮೇಲೆ ಹೋಪ್ ಇದೆ. ಯಾಕೆಂದರೆ ಅವನು ಇಷ್ಟಪಡ್ತಿರೋದು ಒಬ್ಬ ಬಡ ಹುಡುಗಿನ. ಅವನು ಖಂಡಿತವಾಗ್ಲೂ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಅಣ್ಣ ಆಗಲೇ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ, ನೋಡ್ತೀಯಾ? ಏನಿದು? ನಿಮ್ಮ ಅಣ್ಣ ನಿಜವಾದ ರೂಪ. ನಮ್ಮ ಪ್ರೀತಿ ಕಟ್ಟಿರೋ ಬೆಲೆ 15 ಲಕ್ಷ. ಅವನೇ ನಮ್ಮ ಮನೆಗೆ ಬಂದು ಇದನ್ನು ಕೊಟ್ಬಿಟ್ಟು ಹೋದ. ಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ದ ಮೊದಲು, ನಾನು ನಿನ್ನನ್ನು ಮರ್ತು ಬಿಡ್ಬೇಕಂತ. ಯಾವತ್ತೂ ನಿನ್ನ ಕಡೆ ತಿರುಗಿ ಕೂಡ ನೋಡಬಾರ್ದಂತೆ. ಅದಕ್ಕೆ ನೀನು ಒಪ್ಕೊಂಡ್ಬಿಟ್ಯಾ? ಇಷ್ಟೇನಾ ಮಧು ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ಈ ಚೆಕ್ಕಲ್ಲಿರೋದು 15 ಲಕ್ಷ. ಇದ್ರ ಪಕ್ಕದಲ್ಲಿ ಇನ್ನೂ 3 ಸೊನ್ನೆ ಹಾಕ್ಕೊಟ್ರು ನಿನ್ನ ಪ್ರೀತಿ ಮುಂದೆ ಇದೆಲ್ಲ ಕಸಕ್ ಸಮ ಮಧು. ಅಲ್ಲ, ನಿಮ್ಮ ಅಣ್ಣನೂ ಒಂದು ಹುಡುಗಿನ ಇಷ್ಟಪಟ್ಟವರಾಗಿ ನನ್ನ ಪ್ರೀತಿನ ಹೇಗೆ ಸುಳ್ಳು ಅಂತ ಹೇಳ್ತಾರೆ ಮಧು? ಹಾಳು ಹಣಕ್ಕೋಸ್ಕರ ನಿನ್ನನ್ನು ಮರೆಯೋದ? ಇಲ್ಲ ಮಧು. ಬೇಕಾದ್ರೆ ಮಧುಗೋಸ್ಕರ ಪ್ರಾಣ ಕೊಡು ಅಂತ ಕೇಳಿದ್ರೆ ಖುಷಿಯಿಂದ ಕೊಟ್ಬಿಡ್ತಿದ್ದೆ. ಆಗಲ್ಲ ಮಧು, ನನ್ನಿಂದ ನಿನ್ನೆ ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕಾಗಲ್ಲ. ನನಗೆ ಈ ಆಸ್ತಿ, ಅಂತಸ್ತು, ಹಣ ಇದು ಯಾವುದು ಬೇಡ ಮಧು. ನನಗೆ ನಿನ್ನ ಪ್ರೀತಿ ಬೇಕು. ನೀನು ಬೇಕು ಮಧು, ನೀನು ಬೇಕು. ರಮ್ಮಿ, ಯಾಕೋ ಇಷ್ಟೊಂದು ಎಕ್ಸೈಟ್ ಆಗ್ತೀಯಾ? ನೋಡು, ನಿನ್ನ ಪ್ರೀತಿ ಏನು ಅಂತ ನನಗೆ ಗೊತ್ತು. ಹಾಗೆ ನಮ್ಮಣ್ಣ ಎಂಥ ಕ್ರಿಮಿನಲ್ ಅನ್ನೋದು ನನಗೆ ಗೊತ್ತಾಯ್ತು. ಮಗು ಆಗಿರೋ ನಿನ್ನ ಪ್ರೀತಿನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ನಲ್ಲ, ಅವ್ನು ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವನೊಬ್ಬ ಅಯೋಗ್ಯ. ಅವನ ಯೋಗ್ಯತೆಗೆ ತಕ್ಕನಾಗಿರೋ ಕೆಲಸನೇ ಮಾಡಿದ್ದಾನೆ. ರಮ್ಮಿ, ನೀನು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ನೋಡು, ಯಾವುದೇ ಪರಿಸ್ಥಿತಿ ಬಂದ್ರೂ ಅಷ್ಟೇ, ನಾನಿನ್ ಬಿಟ್ಕೊಡಲ್ಲ. ಏನೋ ಮಧು, ನನಗೆ ನಿಂದೇ ನಂಬಿಕೆ, ನಿಂದೊಬ್ಳದ್ದೇ ಧೈರ್ಯ ನನಗಿರೋದು. ನೀನನ್ನ ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ನಿನಗೆ ಬಿಟ್ಟಿದೆ. ಅವ್ರಿವ್ರು ಮಾತು ಕಟ್ಕೊಂಡು ನನ್ನನ್ನು ಬಿಟ್ಬಿಟ್ಟೆ ಅಂದರೆ ನನ್ನ ಡೆಡ್ ಬಾಡಿ ನೋಡ್ಬೇಕಾಗತ್ತೆ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನೋಡು, ನಮ್ಮಣ್ಣ ಹುಚ್ಚ ಅನ್ಕೊಂಡು ಅದನ್ನೆಲ್ಲ ಮರ್ತು ಬಿಡೋ. ಅವನೊಬ್ಬನಿಗೆ ನಾ ಗೇಮ್ ಆಡೋಕೆ ಬರೋದು. ಅವನ ಪ್ಲಾನ್ನ ಅವನಿಗೆ ಹೇಗೆ ತಿರುಗಿಸ್ತೀನಿ ಅಂತ ನೋಡ್ತಾ ಇರ. ನಾನು ಯಾವತ್ತಿದ್ರೂ ನಿನ್ನವಳೆ. ನಾನೇನು ಬರ್ತೀನಿ. ಹೋಗು ಮಧು, ಹೋಗು. ನೀನು ನಿಮ್ಮಣ್ಣ ಎಷ್ಟು ಬೇಗ ದೂರ ಆಗ್ತಿರೋ ನನಗೂ ಅಷ್ಟೇ ಒಳ್ಳೇದು. ದಿನೇಶ, 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕೈ ತೊಳ್ಕೊಳಕ್ಕೆ ನೋಡಿದೆಯಲ್ಲ, ಇವಾಗ ನಾನು ಮಾಡಿರೋ ಪ್ಲ್ಯಾನ್ಗೆ ನೀನು ಕಟ್ಟಬೇಕಾಗಿರೋ ದಂಡ ಎಷ್ಟು ಗೊತ್ತಾ? ನಿಮ್ಮ ಇಡೀ ಆಸ್ತಿ.
ಎರಡು